ಹಲವು ಅಪರಾಧಗಳ ಹಿನ್ನೆಲೆಯಲ್ಲಿ ಅಬಕಾರಿ ಇಲಾಖೆ ವಶಪಡಿಸಿಕೊಂಡ ವಾಹನಗಳಿಗೆ ಇಲಾಖೆಯಿಂದ ನಿಯಮಾನುಸಾರ ಮುಕ್ತಿ ಸಿಗದೆ ಇದ್ದ ಸ್ಥಳದಲ್ಲಿಯೇ ತುಕ್ಕು ಹಿಡಿಯುವಂತಾಗಿದೆ. ದಾಂಡೇಲಿ ವಲಯದಲ್ಲಿ ಅಬಕಾರಿ ಇಲಾಖೆಯವರು ಹಲವಾರು ಅಕ್ರಮ ಮದ್ಯಗಳ ಸಾಗಾಟ ಮತ್ತು ಇನ್ನಿತರ ಅಬಕಾರಿ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಹಲವು ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ವಾಹನಗಳನ್ನು ವಶಪಡಿಸಿಕೊಂಡು ಹಲವಾರು ವರ್ಷಗಳೇ ಕಳೆದಿವೆ. ಈ ವಾಹನಗಳನ್ನು ಅಬಕಾರಿ ಇಲಾಖೆ ಹಿಂಭಾಗದಲ್ಲಿರುವ ನಗರಸಭೆಯ ಖಾಲಿ ಪ್ರದೇಶದಲ್ಲಿ ಹಾಗೆ ಬೇಕಾಬಿಟ್ಟಿ ಇಡಲಾಗಿದೆ. ಇದ್ದ ಸ್ಥಳದಲ್ಲಿ ವರ್ಷಗಳಿಂದ ವಾಹನ ನಿಂತಿರುವುದರಿಂದ ಇವುಗಳ ಟೈರ್ ಸಂಪೂರ್ಣ ಕೆಟ್ಟು ಹೋಗಿದೆ. ಜೊತೆಗೆ ವಾಹನಗಳ ಇಂಜಿನ್ಗಳು ಕೂಡ ಕೆಟ್ಟು ಹೋಗಿದೆ. ಈ ವಿಚಾರವಾಗಿ ಕರಾವಳಿ ಮುಂಜಾವು ಡಿಜಿಟಲ್ ಸಂಗ್ರಹಿಸಿದ ಮಾಹಿತಿ ಪ್ರಕಾರ ಅಬಕಾರಿ ಇಲಾಖೆಯವರು ಅಪರಾಧಗಳ ಹಿನ್ನೆಲೆಯಲ್ಲಿ ವಾಹನಗಳನ್ನು ವಶಪಡಿಸಿಕೊಂಡ ನಂತರ ಆ ವಾಹನಗಳಿಗೆ ಸಂಬಂಧಪಟ್ಟ ಮಾಲಕರು ಸರಿಯಾದ ಮಾಹಿತಿ ಮತ್ತು ದಾಖಲೆಗಳನ್ನು ನೀಡದೆ ಸಂಬಂಧಪಟ್ಟವರಿಂದ ಜಾಮೀನನ್ನು ಪಡೆದುಕೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದು ವಾಹನಗಳು ಈಗಲೂ ಹಾಗೆ ಉಳಿದುಕೊಂಡಿವೆ. ನಿಯಮದ ಪ್ರಕಾರ ಅಬಕಾರಿ ಇಲಾಖೆ ಇಂತಹ ವಾಹನಗಳನ್ನು ಹರಾಜು ಹಾಕಬೇಕಾಗುತ್ತದೆ. ಅಬಕಾರಿ ಇಲಾಖೆ ಒಂದು ದರ ನಿಗದಿಪಡಿಸಿ ಹರಾಜು ಪ್ರಕ್ರಿಯೆ ನಡೆಸಿದಾಗ ಆ ದರಕ್ಕೆ ಯಾರೂ ಕೂಡ ಹರಾಜು ನಡೆಸುವುದಿಲ್ಲ. ಮುಗ್ಗಿದ ಮೀನಿಗೆ 3 ಕಾಸಿನ ರೇಟು ಎಂಬಂತೆ 10 ಲಕ್ಷ ರೂಪಾಯಿಗಳ ವಾಹನವನ್ನ 10,000 ರೂಪಾಯಿಗಳಿಗೆ ಕೇಳುತ್ತಾರೆ ಎನ್ನಲಾಗಿದೆ. ಸಾರ್ವಜನಿಕರು ನಡೆಸುವ ಹರಾಜು ದರಕ್ಕೆ ವಾಹನಗಳನ್ನ ನೀಡಿದ್ರೆ ಇಲಾಖೆಗೆ ನಷ್ಟವಾಗುತ್ತದೆ. ಈ ಎಲ್ಲಾ ಕಾರಣದಿಂದ ವಾಹನಗಳು ಹರಾಜು ಆಗದೆ ಅಥವಾ ಮಾಲಕರು ಯಾರೆಂದು ತಿಳಿಯದೆ ತುಕ್ಕು ಹಿಡಿಯುವ ಸ್ಥಿತಿಯಾಗಿ ಹೋಗುತ್ತದೆ. ಮತ್ತೆ ಈ ವಾಹನಗಳ ಪ್ರಕರಣ ನ್ಯಾಯಾಲಯದಲ್ಲಿ ಇರುವುದರಿಂದ ನಿಯಮಗಳನ್ನ ಗಾಳಿಗೆ ತೂರಿ ವಾಹನವನ್ನ ಹರಾಜು ಮಾಡಲು ಬರುವುದಿಲ್ಲ. ದಾಂಡೇಲಿ ಸೇರಿದಂತೆ ಹಲವು ಕಡೆ ವಶಪಡಿಸಿಕೊಂಡಿರುವ ವಾಹನಗಳು ಹೆಚ್ಚಿನವು ಸ್ಥಳೀಯವೂ ಆಗಿರುವುದಿಲ್ಲ. ಅವು ಹರಿಯಾಣ, ರಾಜಸ್ಥಾನ್ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳ ವಾಹನವಾಗಿರುತ್ತದೆ. ಅವುಗಳಲ್ಲಿ ಸರಿಯಾದ ದಾಖಲೆಯೂ ಇರುವುದಿಲ್ಲ. ವಾಹನ ಚಾಲಕನ ಮತ್ತು ಮಾಲಕನ ವಿಳಾಸವೂ ಕೂಡ ಸಮರ್ಪಕವಾಗಿ ಇರುವುದಿಲ್ಲ. ಅವರು ನೀಡಿರುವ ಅಥವಾ ವಾಹನದ ದಾಖಲೆಯಲ್ಲಿರುವ ವಿಳಾಸವನ್ನ ಹುಡುಕಿಕೊಂಡು ದೂರದ ರಾಜ್ಯಗಳಿಗೆ ಹೋದ್ರೆ ಅವರ್ಯಾರೂ ಸಿಗುವುದಿಲ್ಲ. ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಅವರನ್ನ ಹುಡುಕಿಕೊಂಡು ದೂರದ ಊರುಗಳಿಗೆ ಹೋಗಿ ಸಾಕಾಗಿದೆ ಎನ್ನುತ್ತಾರೆ. ಹೀಗೆ ವಶಪಡಿಸಿಕೊಂಡ ವಾಹನಗಳ ಪ್ರಕರಣ ನ್ಯಾಯಾಲಯದಲ್ಲಿ ಇರುತ್ತದೆ. ಅವರನ್ನ ಹುಡುಕಿಕೊಂಡು ದೂರದ ರಾಜಸ್ಥಾನ, ಹರಿಯಾಣ ಸೇರಿದಂತೆ ವಿವಿಧ ರಾಜ್ಯಗಳಿಗೆ ಹೋಗಬೇಕಾಗುತ್ತದೆ. ಸಮನ್ಸ್ ಅಥವಾ ವಾರೆಂಟ್ ನೀಡಲೆಂದು ಅವರಿದ್ದ ವಿಳಾಸಕ್ಕೆ ಹೋದ್ರೂ ಕೂಡ ಅಲ್ಲಿ ಅವರು ಇರುವುದಿಲ್ಲ. ಅವರು ನೀಡಿದ ವಿಳಾಸವೂ ಸರಿಯಾಗಿರುವುದಿಲ್ಲ. ಆರೋಪಿಯನ್ನ ಹುಡುಕಿಕೊಂಡು ಹೋದ ಅಬಕಾರಿ ಅಧಿಕಾರಿಗಳಿಗೆ ಪ್ರತಿ ಬಾರಿ ರಗಳೆ ಇದ್ದದ್ದೇ. ಇದರಿಂದಾಗಿ ಲಕ್ಷಾಂತರ ರೂಪಾಯಿ ವ್ಯಯ, ವಾಹನಗಳು ಕೂಡ ಬಳಕೆಯಾಗದೆ ಜಂಗು ತಿನ್ನುವಂತಾಗಿದೆ. ಗೋವಾ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿರುವ ಅನುಮೋಡ ಅಬಕಾರಿ ತನಿಖಾ ಠಾಣೆಯಲ್ಲಿ ವಶಪಡಿಸಿಕೊಂಡ 10 ವಾಹನಗಳು ಕೂಡ ಇದೇ ರೀತಿಯಾಗಿ ಅಲ್ಲಿ ಗುಜರಿಗೆ ಬಿದ್ದಿವೆ. ಈ ವಾಹನಗಳ ಪ್ರಕರಣಗಳು ಕೂಡ ನ್ಯಾಯಾಲಯದಲ್ಲಿ ನಡೆಯುತ್ತಿರುವುದು. ಅಷ್ಟೇ ಅಲ್ಲದೆ ವಾಹನಗಳ ಮಾಲಕರು ಯಾರು ಎಂಬುದು ಈವರೆಗೂ ಕೂಡ ಸರಿಯಾಗಿ ತಿಳಿಯುತ್ತಿಲ್ಲ. ವಶಪಡಿಸಿಕೊಂಡ ವಾಹನಗಳ ಪ್ರಕರಣ ನ್ಯಾಯಾಲಯದಲ್ಲಿ ದಾಖಲಾಗಿದೆ. ನ್ಯಾಯಾಲಯದ ಆದೇಶ ಬರುವವರೆಗೆ ನಾವು ಹರಾಜು ಕೂಡ ನಡೆಸುವ ಹಾಗಿಲ್ಲ. ವಾಹನಗಳ ಹರಾಜು ಪ್ರಕ್ರಿಯೆಗೆ ಈಗಾಗಲೇ ಹಲವು ಬಾರಿ ನಾವು ಪ್ರಕ್ರಿಯೆ ನಡೆಸಿದ್ದೇವೆ. ವಾಹನಗಳ ಮಾಲಕರ ವಿಳಾಸ ಕೂಡ ನಮಗೆ ಸರಿಯಾಗಿ ಸಿಗುತ್ತಿಲ್ಲ. ಇಂಥ ಅನೇಕ ಕಾನೂನು ಕಾರಣಗಳಿಂದಾಗಿ ವಾಹನಗಳ ಹರಾಜು ನಡೆಯುವುದಿಲ್ಲ ಎನ್ನುತ್ತಾರೆ ಅಬಕಾರಿ ಅಧಿಕಾರಿಗಳು. ಮುಂಡಗೋಡ ತಾಲೂಕಿನ ಸನವಳ್ಳಿ ಗ್ರಾಮದ ಹೊಲ ಗದ್ದೆಗಳಲ್ಲಿ ರೈತರು ಮಾಡಿದ ಅಕ್ರಮ ಇಟ್ಟಂಗಿ ಬಟ್ಟಿಗಳ ಮೇಲೆ ತಹಶೀಲ್ದಾರರು ದಾಳಿ ಮಾಡಿ 15 ದಿನದೊಳಗಾಗಿ ಇಟ್ಟಂಗಿ ಬಟ್ಟಿಗಳನ್ನು ತೆರವುಗೊಳಿಸಿ ಆ ಭೂಮಿಯನ್ನ ಕೃಷಿ ಚಟುವಟಿಕೆಗೆ ಬಳಸುವಂತೆ ಎಚ್ಚರಿಕೆ ನೀಡಿದ್ರು. ಕಳೆದ ಹಲವು ವರ್ಷಗಳಿಂದ ಕೃಷಿ ಭೂಮಿಯಲ್ಲಿ 30ಕ್ಕೂ ಹೆಚ್ಚು ರೈತರು ಅಕ್ರಮವಾಗಿ ಇಟ್ಟಂಗಿ ಬಟ್ಟಿಯನ್ನ ಮಾಡುತ್ತಾ ಬಂದಿದ್ರು. ಕಳೆದ ವರ್ಷ ಕೆಲವು ಸಾರ್ವಜನಿಕರು ಕೃಷಿ ಭೂಮಿಯಲ್ಲಿ ಅಕ್ರಮವಾಗಿ ಇಟ್ಟಂಗಿ ಬಟ್ಟಿಯನ್ನ ಮಾಡಿದ್ದಾರೆ ಎಂದು ದೂರು ನೀಡಿದ್ರು. ಅಂದಿನ ತಹಶೀಲ್ದಾರ್ ಅಕ್ರಮವಾಗಿ ಇಟ್ಟಂಗಿ ಬಟ್ಟಿಯನ್ನ ತಯಾರಿಸಿದ ರೈತರಿಗೆ ನೋಟಿಸ್ ಜಾರಿ ಮಾಡಿದ್ರು. ಆ ವೇಳೆಯಲ್ಲಿ ಇದೊಂದು ವರ್ಷ ಅವಕಾಶ ನೀಡುವಂತೆ ಲಿಖಿತವಾಗಿ ನೋಟಿಸ್ಗೆ ಉತ್ತರಿಸಿದ್ರು. ಹಿಂದಿನ ತಹಶೀಲ್ದಾರ್ ವರ್ಗಾವಣೆಯಾಗುತ್ತಿದ್ದಂತೆಯೇ ಅಕ್ರಮವಾಗಿ ಇಟ್ಟಂಗಿ ಬಟ್ಟಿಗಳು ಮತ್ತೆ ಆರಂಭವಾಗಿದ್ವು. ಕಳೆದ 2-3 ತಿಂಗಳ ಹಿಂದೆ ಈಗಿನ ತಹಶೀಲ್ದಾರ್ ಶಂಕರ್ ಗೌಡಿ ಇಟ್ಟಂಗಿ ಬಟ್ಟಿಗಳನ್ನ ತೆರವುಗೊಳಿಸುವಂತೆ ಸೂಚಿಸಿದ್ರು. ಆದ್ರೂ ಸಹ ಅಲ್ಲಿರುವ ಇಟ್ಟಂಗಿ ಬಟ್ಟಿಗಳನ್ನ ತೆರವುಗೊಳಿಸದ ಕಾರಣ ಗುರುವಾರ ತಹಶೀಲ್ದಾರ್ ಪೊಲೀಸ್ ಭದ್ರತೆಯಲ್ಲಿ ಜೆಸಿಬಿ ಬಳಸಿ ಇಟ್ಟಂಗಿ ಬಟ್ಟಿಗಳನ್ನ ತೆರವುಗೊಳಿಸಲು ಮುಂದಾದ್ರು. ನಂತರ ಕೆಲವು ಗ್ರಾಮಸ್ಥರು 15 ದಿನದೊಳಗಾಗಿ ಇಟ್ಟಂಗಿ ಬಟ್ಟಿಗಳನ್ನ ತೆರವುಗೊಳಿಸಿ ಕೃಷಿ ಚಟುವಟಿಕೆ ಆರಂಭಿಸುವುದಾಗಿ ಭರವಸೆ ನೀಡಿದ ನಂತರ ಅಲ್ಲಿಂದ ತೆರಳಿದರು ಎನ್ನಲಾಗಿದೆ. ಕಂದಾಯ ನಿರೀಕ್ಷಕ ವಿರಾಟ್ ಸಿಂಗ್ ರಜಪೂತ್, ಪಿಎಸ್ಐ ಯಲ್ಲಾಲಿಂಗ ಕನ್ನೂರ ಹಾಗೂ ಸಿಬ್ಬಂದಿಗಳು ದಾಳಿಯಲ್ಲಿ ಇದ್ದರು. ಕಬ್ಜಾದಾರರಾಗಿರುವವರು ತಮ್ಮ ಜಮೀನಿನಲ್ಲಿ ಕೃಷಿ ಉದ್ದೇಶಕ್ಕಾಗಿ ಬಳಸಿಕೊಳ್ಳದೆ ಕೃಷಿಯೇತರ ಇಟ್ಟಂಗಿ ಬಟ್ಟಿಯನ್ನಾಗಿ ಬಳಸುತ್ತಿರುವ ಕುರಿತು ಈ ಹಿಂದೆ ತಮಗೆ 3 ನೋಟಿಸ್ಗಳನ್ನ ನೀಡಲಾಗಿತ್ತು. ಎಲ್ಲವನ್ನ ತೆರವುಗೊಳಿಸಿ ಕೃಷಿ ಉದ್ದೇಶಕ್ಕೆ ಬಳಸಲು ತಮಗೆ ಬಹಳಷ್ಟು ಕಾಲಾವಕಾಶ ನೀಡಲಾಗಿತ್ತು. ಜೂನ್ 1ರಂದು ಸ್ಥಳ ಪರಿಶೀಲನೆ ನಡೆಸಲಾಗಿ ತಮ್ಮ ಜಮೀನಿನಲ್ಲಿ ಇಟ್ಟಂಗಿ ತಯಾರಿಕೆ ಮುಂದುವರೆದಿದ್ದು ಕೃಷಿಯೇತರ ಬಳಕೆ ಮಾಡುತ್ತಿದ್ದೀರಿ,
ಇಟ್ಟಂಗಿ ಬಟ್ಟಿಯನ್ನ ನಿಲ್ಲಿಸಿ ಕೃಷಿ ಉದ್ದೇಶಕ್ಕೆ ಜಮೀನು ಬಳಸಲು ತಮಗೆ 15 ದಿನಗಳ ಕಾಲಾವಕಾಶ ನೀಡಲಾಗುತ್ತದೆ. ಈ ಕಾಲಾವಕಾಶದ ನಂತರ ತಮ್ಮ ಜಮೀನಿನಲ್ಲಿ ಯಾವುದೇ ರೀತಿಯ ಇಟ್ಟಂಗಿ ನಿರ್ಮಾಣ, ಕೃಷಿಯೇತರ ಬಳಕೆ ಕಂಡು ಬಂದಲ್ಲಿ ಕಾನೂನು ನಿಯಮಗಳಿಗನುಸಾರವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ನೋಟಿಸ್ನಲ್ಲಿ ತಿಳಿಸಲಾಗಿದೆ. ಕೃಷಿಯೇತರ ಚಟುವಟಿಕೆಯಲ್ಲಿ ಅಕ್ರಮವಾಗಿ ಇಟ್ಟಂಗಿ ಬಟ್ಟಿ ತಯಾರಿಸುತ್ತಿದ್ದು ಈಗಾಗಲೇ 30ಕ್ಕೂ ಹೆಚ್ಚು ಜನರಿಗೆ ನೋಟಿಸ್ ನೀಡಲಾಗಿದ್ದು 15 ದಿನದೊಳಗಾಗಿ ಇಟ್ಟಂಗಿ ಬಟ್ಟಿ ತೆರವುಗೊಳಿಸಿ ಕೃಷಿ ಚಟುವಟಿಕೆಗೆ ಬಳಸುವಂತೆ ಸೂಚಿಸಲಾಗಿದೆ. ಒಂದು ವೇಳೆ ಮತ್ತೆ ಇಟ್ಟಂಗಿ ಬಟ್ಟಿ ಆರಂಭಿಸಿದ್ರೆ ಕಾನೂನಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ತಹಶೀಲ್ದಾರ್ ಶಂಕರ್ ಗೌಡಿ ಎಚ್ಚರಿಸಿದ್ದಾರೆ. ಕುಮಟಾದ ನಾಮಧಾರಿ ಸಭಾಭವನದಲ್ಲಿ ಜೂನ್ 3 ಹಾಗೂ 4ರಂದು 2 ದಿನಗಳ ಕಾಲ ವಿಶೇಷ ಚಿಂತನ ಶಿಬಿರವನ್ನು ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠ ಹಾಗೂ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ಸಂಯುಕ್ತಾಶ್ರಯದಲ್ಲಿ ನಡೆಯಲಿದೆ ಎಂದು ರಾಷ್ಟ್ರೀಯ ಈಡಿಗ ಮಹಾಮಂಡಳದ ಅಧ್ಯಕ್ಷ ಶ್ರೀ ಪ್ರಣವಾನಂದ ಸ್ವಾಮೀಜಿ ತಿಳಿಸಿದರು. ಕರ್ವ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು, ರಾಜ್ಯದ ನೂತನ ಸಂಪುಟದಲ್ಲಿ ನಮ್ಮ ಸಮಾಜಕ್ಕೆ ಅನ್ಯಾಯವಾಗಿದ್ದು ಅನುಭವಿ ದಕ್ಷರಾಗಿರುವ ರಾಷ್ಟ್ರೀಯ ಮಟ್ಟದ ನಾಯಕರಾದ ಬಿಕೆ ಹರಿಪ್ರಸಾದ್ರಿಗೂ ಸಂಪುಟದಲ್ಲಿ ಸ್ಥಾನ ನೀಡಲಾಗಿಲ್ಲ. ಅದಕ್ಕಾಗಿ ನಮ್ಮ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲು ಚಿಂತನ ಶಿಬಿರದ ಮೂಲಕ ಚರ್ಚೆ ನಡೆಸಿ ತೀರ್ಮಾನ ಕೈಗೊಳ್ಳಲಾಗುವುದು. ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಕುರುಬ ಸಮುದಾಯಕ್ಕೆ ಸುಮಾರು 10,000 ಕೋಟಿ ರೂಪಾಯಿ ಅನುದಾನ ನೀಡಿದ್ರು. ಡಿಕೆ ಶಿವಕುಮಾರರು ಸಹ ತಮ್ಮ ಸಮಾಜವಾದ ಒಕ್ಕಲಿಗರಿಗೆ ಸ್ಥಾನಮಾನ ಸಿಗುವಂತೆ ನೋಡಿಕೊಳ್ಳುತ್ತಾರೆ. ಅವರ ಜಾತಿ ಪ್ರೇಮವು ಈಡಿಗ ನಾಯಕರಿಗೂ ಪ್ರೇರಣೆಯಾಗಬೇಕು. ಅಹಿಂದ ವರ್ಗದಲ್ಲಿ ಕೇವಲ ಕುರುಬರು, ಒಕ್ಕಲಿಗರು ಮಾತ್ರ ಇಲ್ಲ. ಈಡಿಗ ಸೇರಿದಂತೆ ಹಲವಾರು ಸಮುದಾಯಗಳಿವೆ. ಅವರಿಗೂ ಸಹ ರಾಜಕೀಯ ಪ್ರಾತಿನಿಧ್ಯ ಸಿಗುವಂತಾಗಬೇಕು. ಅದಕ್ಕಾಗಿ ಈಡಿಗ ನಾಮಧಾರಿ ಬಿಲ್ಲವ ಸಮುದಾಯದವರಲ್ಲೂ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ ಜಿಲ್ಲೆಗಳ ಸಮುದಾಯದ ಮುಖಂಡರನ್ನ ಸೇರಿಸಿ 2 ದಿನ ವಿಶೇಷ ಚಿಂತನ ಶಿಬಿರವನ್ನ ಆಯೋಜಿಸಲಾಗಿದ್ದು, ಶಿಬಿರದಲ್ಲಿ ಸಮುದಾಯಕ್ಕೆ ಆದ ಅನ್ಯಾಯದ ಬಗ್ಗೆ ಚರ್ಚಿಸಲಾಗುವುದು ಎಂದು ಸ್ವಾಮೀಜಿ ಪ್ರಣವಾನಂದ ತಿಳಿಸಿದರು. ಸರ್ಕಾರ ಬ್ರಹ್ಮಶ್ರೀ ನಾರಾಯಣಗುರು ಪೀಠಕ್ಕೆ 500 ಕೋಟಿ ರೂಪಾಯಿ ಅನುದಾನ ನೀಡಬೇಕು. ಪೀಠಕ್ಕೆ ಅಧ್ಯಕ್ಷ, ಸದಸ್ಯರ ನೇಮಕವಾಗಬೇಕು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯುಪಿಎಸ್ಸಿ ತರಬೇತಿ ಕೇಂದ್ರ ತೆರೆಯಬೇಕು ಎಂದು ಪ್ರಣವಾನಂದ ಸ್ವಾಮೀಜಿ ಆಗ್ರಹಿಸಿದರು. ಇಡೀ ರಾಜ್ಯಾದ್ಯಂತ ಈಗ ಕರ್ನಾಟಕದ ಆಡಳಿತ ಪಕ್ಷ 7 ಸೀಟನ್ನ ಕೊಟ್ಟಿದ್ರು, 7 ಟಿಕೆಟ್ ಅನ್ನ ಕೊಟ್ಟಿದ್ರು. ಅದರಲ್ಲಿ 4 ಜನ ಗೆದ್ರು, 3 ಜನ ಸೋತರು. ಆ 3 ಜನ ಸೋತಿರೋದು ಬೈಂದೂರಲ್ಲಿ ಗೋಪಾಲ್ ಪೂಜಾರಿ ಸೋತರು, ಕಾಪಲ್ಲಿ ವಿನಯ್ ಕುಮಾರ್ ಸೊರಕೆ ಅವರು ಸೋತರು, ಬೆಳತಂಗಡಿಯಲ್ಲಿ ರಕ್ಷಿತ ಶಿವರಾಮ್ ಸೋತರು. ಈ 3 ಕ್ಷೇತ್ರದಲ್ಲಿ ಸಮುದಾಯ 80, 90, 1 ಲಕ್ಷ ಮತಗಳಿತ್ತು. ಸಮುದಾಯದ ಮತಗಳು 60% ಅಷ್ಟೇ ನಮ್ಮ ನಾಯಕರಿಗೆ ಬಂದಿದ್ದಾರೆ. ಅಲ್ಲೆಲ್ಲ ನಿಂತಿರೋದು ಕೂಡ ಆಪೋಸಿಟ್ ಆಗಿ ನಿಂತಿರೋದು ಕೂಡ ಬೇರೆ ಸಮುದಾಯ. ಆದರೆ ನಮ್ಮ ಸಮುದಾಯದ ಮತಗಳನ್ನೇ ಕ್ರೋಢೀಕರಣ ಮಾಡುವುದಕ್ಕೆ ನಮ್ಮ ಕಾರ್ಯಕರ್ತರಕ್ಕಾಗಲಿ ಸಮುದಾಯದ ನಾಯಕರಿಗೆ ಸಾಧ್ಯವಾಗಿಲ್ಲ. ಇದನ್ನ ತಲೆಗೆ ಇಟ್ಕೊಂಡು ಈ 4 ಜಿಲ್ಲೆಯಲ್ಲಿಯೂ ಕೂಡ ಬರತಕ್ಕಂತ ಮೈನ್ ಆಗಿರತಕ್ಕಂಥದ್ದು ಸಾರ್ವತ್ರಿಕ ಚುನಾವಣೆ. ನಮ್ಮ ಜಿಲ್ಲಾ ಜೆಡ್ಪಿ, ಟಿಪಿ, ಮಹಾನಗರ ಪಾಲಿಕೆ ಹಾಗೂ ಎಂಪಿ ಎಲೆಕ್ಷನ್, ಇದು ರಾಜಕೀಯವಾದ ಭಾಗ. ಇನ್ನೊಂದು ಭಾಗ ಏನು ಧಾರ್ಮಿಕವಾದ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಬಗ್ಗೆ, ಕೋಟಿ ಚೆನ್ನಯ್ಯರ ಬಗ್ಗೆ, ಕುಲದೇವಿ ರೇಣುಕಾ ಯಲ್ಲಮ್ಮ ದೇವಿ ಬಗ್ಗೆ, ಇದೆಲ್ಲವನ್ನೇ ಕೂಡ ಆಧ್ಯಾತ್ಮಿಕ, ಧಾರ್ಮಿಕ, ಸಾಮಾಜಿಕ ಮತ್ತು ರಾಜಕೀಯ ಅರಿವನ್ನೇ ಮೂಡಿಸಬೇಕು. ಆದರೆ ಹೆಚ್ಚಿನ ಮಟ್ಟದಲ್ಲಿ ರಾಜಕೀಯ ಅರಿವು ನಮ್ಮ ಸಮುದಾಯಕ್ಕೆ ಬಹಳ ಕಮ್ಮಿ ಆಗಿದೆ ಹಿನ್ನೆಲೆಯಲ್ಲಿ ಈ ಸಮುದಾಯ ಇವತ್ತು ಅವಕಾಶ ವಂಚಿತರಾಗ್ತಾ ಇದೆ. ಪ್ರತಿ ವಿಷಯದಲ್ಲಿ ನಾವು ಅವಕಾಶ ವಂಚಿತರಾಗ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ರಾಘವೇಂದ್ರ ನಾಯ್ಕ್, ಡಿಕೆ ನಾಯ್ಕ್, ಮಹಾದೇವ ಎಂ ನಾಯ್ಕ್, ಶ್ರೀಪಾದ್ ಟಿ ನಾಯ್ಕ್, ಮಂಜುನಾಥ್ ನಾಯ್ಕ್, ಪ್ರಶಾಂತ್ ನಾಯ್ಕ್ ಉಪಸ್ಥಿತರಿದ್ದರು.